ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ರಾಜ್ಯದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಮಳೆ ಬಂತು, ಪ್ರವಾಹ ಉಂಟಾಯ್ತು, ಬೆಳೆದಿದ್ದೆಲ್ಲ ಕೂಡ ನೀರು ಪಾಲಾಗೋಯ್ತು. ರೈತನ ಪಾಡು ಹೇಳತಿರೋದು. ಮಳೆ ಬಂದ್ರೂ ಕಷ್ಟ, ಮಳೆ ಬರ್ದಿದ್ರೂ ಕಷ್ಟ. ಮಳೆಯಿಂದಾಗಿ ತುಂಬಾ ಆಘಾತಕ್ಕೊಳಗಾಗುವಂತ ಒಂದು ವರ್ಗ ಅಂದ್ರೆ ಅದು ರೈತಾಪಿ ವರ್ಗ. ಆಗಿರುವಂತ ನಷ್ಟ ಎಷ್ಟು, ಈಗಿರುವಂತ ಸ್ಥಿತಿ ಯಾವ ರೀತಿಯಾಗಿದೆ ರಾಜ್ಯದಲ್ಲಿ, ಮಳೆ ಪ್ರವಾಹದ ಬಗ್ಗೆ ರೈತರು ಏನಂತಾರೆ, ರೈತರನ್ನ ಮಾತನಾಡ್ತಿದೀವಿ ನ್ಯೂಸ್ 18 ನಲ್ಲಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳು ಕೂಡ ರೈತರನ್ನ ಮಾತನಾಡ್ತಿದ್ದಾರೆ. ಏನಿದೆ ಅವರ ಸಂಕಷ್ಟ, ಯಾವ ರೀತಿಯಾಗಿ ಅವರು ಬೆಳೆದಂತ ಬೆಳೆಗಳು ಹಾಳಾಗೋಗಿದೆ, ಹಾನಿಯಾಗೋಗಿದೆ, ಅದಕ್ಕೆ ಯಾವ ರೀತಿಯಾದಂತ ಪರಿಹಾರವನ್ನ ಬಯಸ್ತಾ ಇದ್ದಾರೆ, ಇದುವರೆಗೂ ಯಾವ ರೀತಿಯಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಅವರಿಗೆ ಸ್ಪಂದಿಸಿದ್ದಾರೆ, ಅವರ ಕಷ್ಟಕ್ಕೆ ನಿಂತಿದ್ದಾರೆ, ಕಷ್ಟಕ್ಕೆ ನಿಂತಿದ್ದಾರೋ ಇಲ್ವೋ ಗೊತ್ತಾಗುತ್ತೆ. ಅವ್ರ ಮಾತುಗಳಲ್ಲೇ ತೋರಿಸ್ತೀವಿ ನಿಮ್ಗೆ. ರಾಜ್ಯ ಸರ್ಕಾರಕ್ಕೆ ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ? ನಿಮಗೆ ಗೊತ್ತಾ, ಇವ್ರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ. ನೀವು ಮಾಡ್ಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ರೈತರ ಕಾಳಜಿ ಇಲ್ವಾ ಅನ್ನುವ ಪ್ರಶ್ನೆಯನ್ನ ಇವೆಲ್ಲವೂ ಕೂಡ ಹುಟ್ಟು ಹಾಕ್ತಾ ಇದೆ. ರೈತರ ಕಷ್ಟವನ್ನ ಕೇಳೋಕೆ ಸರ್ಕಾರದ ಬಳಿ ಟೈಮ್ ಇದೆಯಾ ಇಲ್ವಾ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಕಾಣಿಸ್ತಾ ಇರೋದು ರೈತರ ಹತ್ರ ಯಾರು ಹೋಗ್ತಾ ಇಲ್ಲ, ರೈತರ ಗೋಳು ಕೇಳ್ತಾ ಇಲ್ಲ ಸರ್ಕಾರ. ಎಲ್ಲಿದ್ದಾರೆ ಕೃಷಿ ಸಚಿವರು ಅನ್ನುವಂತಹ ಪ್ರಶ್ನೆಗೆ ನಾವು ಭೂತಗನ್ನಡಿ ಹಾಕಿ ಹುಡುಕ್ಬೇಕಾದಂತಹ ಪರಿಸ್ಥಿತಿ ಇದೆ. ಇಷ್ಟೆಲ್ಲ ಆಗ್ತಾ ಇದೆ, ಕೃಷಿ ಸಚಿವರು ಮಾತ್ರ ಎಲ್ಲೋ ಇದರ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಹೇಳ್ತಾ ಇಲ್ಲ. ಏನಾಗಿದೆ ರೈತರ ಸಮಸ್ಯೆ ಆಗುತ್ತೆ, ಪ್ರತಿ ಜಿಲ್ಲೆಗೆ ಹೋಗ್ಬೇಕಾಗಿತ್ತು, ಅಲ್ಲಿನ ಪರಿಸ್ಥಿತಿಯನ್ನ ನೋಡ್ಬೇಕಾಗಿತ್ತು. ಅದ್ಯಾವುದು ಕೂಡ ನಡೀತಾ ಇಲ್ಲ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಬ್ರು ಜಿಲ್ಲಾಧಿಕಾರಿಗಳಿದ್ದಾರೆ, ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾ ಪಂಚಾಯಿತಿ ಸಿಇಒ ಇದ್ದಾರೆ, ಜಿಲ್ಲೆಗೆ ಉಸ್ತುವಾರಿ ಸಚಿವರು ಅಂತ ಬೇರೆ ಇದ್ದಾರೆ, ಆ ಜಿಲ್ಲೆಗಳಲ್ಲಿ ಶಾಸಕರುಗಳು ಅಂತಿದ್ದಾರೆ, ಸಂಸದರು ಅಂತ ಇದ್ದಾರೆ, ತಹಶೀಲ್ದಾರ್ ಅಂತ ಇದ್ದಾರೆ. ಇವರೆಲ್ಲರೂ ಕೂಡ ನಿಜಕ್ಕೂ ಸ್ಪಂದಿಸ್ತಾ ಇದ್ದಾರ? ಕಷ್ಟ ಕಾಲದಲ್ಲಿ ನೆರವಾಗ್ತಾ ಇದ್ದಾರ ಜನರಿಗೆ? ಮನೆ ಮಠ ಕಳ್ಕೊಂಡಿದಾರ್ರಿ. ಬೆಳೆ ಹಾನಿಯ ಜೊತೆಗೆ ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ ಜನ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಬೆಳೆ ಹಾನಿ ಆಗಿದೆ, ರೈತರು ಅನುಭವಿಸಿರುವಂತ ನಷ್ಟದ ಜಿಲ್ಲಾವಾರು ವರದಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಜಿಲ್ಲಾವಾರು ಬೆಳೆ ನಷ್ಟದ ಬಗ್ಗೆ ಕಂಪ್ಲೀಟ್ ಆದಂತ ಕವರೇಜ್ ಅನ್ನ ನ್ಯೂಸ್ 18 ಕನ್ನಡ ಮಾಡಿದೆ. ಯಾವ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ, ಅಲ್ಲಿ ಎಷ್ಟು ಹೆಕ್ಟೇರ್ ಬೆಳೆ ನಾಶವಾಗಿದೆ, ಎಷ್ಟು ಮನೆಗಳು ಹಾಳಾಗೋಗಿರುವಂಥದ್ದು, ಎಷ್ಟು ಶಾಲೆಗಳು ಹಾಳಾಗೋಗಿದೆ, ಹಾನಿಗೊಳಗಾಗಿರುವಂಥದ್ದು, ಟೋಟಲ್ ಆಗಿ ಅಲ್ಲಿ ಎಷ್ಟು ನಷ್ಟ ಸಂಭವಿಸಿದೆ, ಒಂದೊಂದು ಜಿಲ್ಲೆಯ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇಲ್ಲಿ ಜನ ಯಾವ ರೀತಿಯಾಗಿ ನರಳಾಟವನ್ನ ಮಾಡ್ತಾ ಇದ್ದಾರೆ. ಮಳೆ ಬಂದು ಹೋದ್ರೆ ಒಂದ್ ಕಡೆ ಆದ್ರೆ ಅದರ ನಂತರ ನೆರೆಯಿಂದಾಗಿ ಅನುಭವಿಸುವಂತ ಪ್ರಾಬ್ಲಮ್ಗಳಿದೆಯಲ್ಲ, ಇದು ಯಾರಿಗೂ ಬೇಡ ಅನ್ನುವಂತ ಪರಿಸ್ಥಿತಿ ರಾಜ್ಯದಲ್ಲಿದೆ.